ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಈ ಹೊತ್ತು ನಿಮ್ಮ ಮುಂದೆ ಬಂದಿರೋದು ಒಂದು ಬ್ಯೂಟಿಫುಲ್ ಟ್ರೈಲರ್ನ ರಿವ್ಯೂ ಮಾಡೋಣ ಅಂತ. ಅಂದರೆ ರಿವ್ಯೂ ಅನ್ನೋದಕ್ಕಿಂತ ಒಂದು ಅಭಿಪ್ರಾಯ ಹೇಳೋಣ ಅಂತ. ಸೊ ಡೈರೆಕ್ಟರ್ ಮನ್ಸೂರೆ ನಿರ್ದೇಶನದ ದೂರತೀರ ಯಾನ ಚಿತ್ರದ ಟ್ರೈಲರ್ ಈಗಷ್ಟೇ ರಿಲೀಸ್ ಆಗಿದೆ. ಕಿಚ್ಚ ಸುದೀಪ್ ಅವರು ಈ ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ. ಆ್ಯಕ್ಚುಲಿ ತುಂಬ ಒಳ್ಳೆ ಸೀಸನ್, ಮಾನ್ಸೂನ್ ಸೀಸನಲ್ಲಿ ಈ ಸಿನಿಮಾ ಬರ್ತಾ ಇದೆ. ಜುಲೈ 11ಕ್ಕೆ ಒಳ್ಳೆ ಮಳೆಗಾಲ, ಬಿತ್ತನೆ ಮಾಡುವಂಥ ಟೈಮು, ಜೊತೆಗೆ ಎಲ್ಲ ಕಡೆ ಹಸಿರು, ನೀರು, ತುಂಬ ನವಿರಾದಂಥ ವಾತಾವರಣದಲ್ಲಿ ಈ ಒಂದು ಸೀಸನ್ನಲ್ಲಿ ಈ ಸಿನಿಮಾ ಬರ್ತಿರೋದು ತುಂಬ ಅಂದರೆ ಕುತೂಹಲಕರವಾಗಿದೆ. ಈ ಟ್ರೈಲರ್ ನೋಡಿದ ತಕ್ಷಣವೇ ತುಂಬ ಎಮೋಷನ್ಸು, ತುಂಬ ಎಲ್ಲರಿಗೂ ಒಂದು ನವಿರಾದ ಭಾವನೆ, ಜೊತೆಗೆ ಒಂದಷ್ಟು ಗಾಢವಾದ ವಿಷಯಗಳನ್ನು ಈ ಟ್ರೈಲರಲ್ಲಿ ಹೇಳಿದ್ದಾರೆ ಡೈರೆಕ್ಟರ್ ಮನ್ಸೂರೆ. ಸೊ ಹಾಗಾಗಿ ಸಿನಿಮಾ ಮೇಲೆ ತುಂಬ ಬೇರೆ ಥರದ್ದೇ ಕುತೂಹಲ ಉಟ್ಕೊಂಡಿದೆ. ಒಂದು, ಈ ಸಿನಿಮಾದ ಹಾಡುಗಳು, ಈಗಾಗಲೇ ರಿಲೀಸ್ ಆಗಿರೋಂಥ ಹಾಡುಗಳು ಮ್ಯೂಸಿಕಲಿ ತುಂಬ ಚೆನ್ನಾಗಿ ಎಲ್ಲರ ಮನಸ್ಸನ್ನು ತಾಗಿರೋಂಥ ವಿಷಯಕ್ಕೆ, ಜೊತೆಗೆ ಈ ಟ್ರೈಲರ್ ಹೇಳ್ತಿರೋಂಥ ರೀತಿಗೆ, ಅಂದರೆ ಇವತ್ತಿನ ಜನ್ರೇಷನ್ಗೆ, ಇವತ್ತಿನ ಹುಡುಗ ಹುಡುಗಿ ಅವರ ಮನಸ್ಥಿತಿ ಮತ್ತು ಇವತ್ತಿನ ಸಂಬಂಧಗಳಿಗೆ ಬೇಕಾಗಿರೋ ವಿಷಯ ಅಂತ ಅನ್ನಿಸ್ತಿದೆ. ಅಂದರೆ ಈ ಚಿತ್ರದಲ್ಲಿ ನಾಯಕ ಮತ್ತು ನಾಯಕಿ ಟ್ರೈಲರಲ್ಲಿ ಬಿಗಿನಿಂಗ್ ನೀನಂದರೆ ನನಗಿಷ್ಟ ಇಂದ ಹಿಡಿದು ನೀನಂದರೆ ನಂಗೆ ತುಂಬ ಇಷ್ಟ ಕಣು ಹಿಡಿದು ಕೊನೆಗೆ ನಾನು ಆ ಜಗತ್ತಿಗೆ ಹೋಗಬೇಕು ಅನ್ನೋ ಒಂದು ಅಪೇಕ್ಷೆ ಹುಡುಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಮತ್ತು ಹುಡುಗನ ಆ ಒಂದು ಎಮೋಷನ್ಸ್ನ ಬ್ಲೆಂಡ್ ಆಗಿರೋದಕ್ಕೂ ಇಡೀ ಟ್ರೈಲರ್ ಉದ್ದಕ್ಕೂ ಒಂದಷ್ಟು ವಿಷಯಗಳನ್ನು ಡೈರೆಕ್ಟರ್ ಪ್ಲ್ಯಾಂಟ್ ಮಾಡ್ತಾ ಹೋಗಿದ್ದಾರೆ. ಆ ಒಂದು ವಿಷಯಗಳೇ ಸಿನಿಮಾದ ಮೇಲಿನ ಕುತೂಹಲವನ್ನು ತುಂಬ ದೊಡ್ಡದಾಗಿ ಗಾಢವಾಗಿ ಹೆಚ್ಚಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಅದು ಏನಂದರೆ ಬಿಗಿನಿಂಗ್ ಅಂದರೆ ಸುಧಾ ಬೆಳವಾಡೆ ಒಂದು ಮಾತು ಹೇಳ್ತಾರೆ ಒಂದು ಜನರಲ್ಲಿ, ಆಕಾಶ್, ಹೇರಿಕೆ ಇಲ್ಲದೆ ಒತ್ತಡ ಇಲ್ಲದೆ ಇರೋ ರಿಲೇಶನ್ಶಿಪ್ಪು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ನಿನಗೆ? ಒತ್ತಡ ಮುಕ್ತ ಸಂಬಂಧಗಳಿದ್ರೆ ಅದು ತುಂಬ ಖುಷಿಯಾಗಿರ್ತೀವಿ, ತುಂಬ ಚೆನ್ನಾಗಿರ್ತೀವಿ ಅನ್ನೋದು ಇವತ್ತಿಗೆ ಅದು ತುಂಬ ಅಗತ್ಯ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇದೆ. ಅದು ಇವತ್ತಿನ ಜನ್ರೇಷನ್ಗೆ ಅದು ತುಂಬ ನೀಡಿದೆ ಅನ್ನೋದನ್ನು ಸಾರಿ ಹೇಳ್ತಿದೆ. ಅದ್ರ ಜೊತೆಗೆ ಇನ್ನೊಂದು ಕಡೆ ಒಂದು ಡೈಲಾಗ್ ಬರುತ್ತೆ, ದಡದಲ್ಲಿ ನಿಂತು ನೋಡಿದ್ರೆ ಏನು ಕಾಣುತ್ತೆ, ಆಳಕ್ಕೆ ಹೋಗಿ ನೋಡಬೇಕು ಅನ್ನೋ ಒಂದು ವಿಷಯ. ದಡದಲ್ಲಿ ನಿಂತು ನೋಡೋದು ಎಂತ ಚಂದ, ಆಳಕ್ಕೆ ಇಳಿಬೇಕು. ಹೀರೋ ಹೇಳುವಂಥ ಒಂದು ವಿಷಯ ಅಂದರೆ ಬೇರೆ ಬೇರೆ ಹೊಸ ಹೊಸ ಜಾಗಗಳು, ಹೊಸ ಹೊಸ ಕನೆಕ್ಟ್ಗಳು, ಹೊಸ ಹೊಸ ಸಂಬಂಧಗಳು, ಅದು ನೆನಪುಗಳನ್ನು ಗಟ್ಟಿಯಾಗಿಸ್ತವೆ, ಸಂಬಂಧಗಳನ್ನ ಗಾಢವಾಗಿಸ್ತವೆ ಅನ್ನೋ ಒಂದು ಹೀರೋ ಪಾಯಿಂಟ್ ಆಫ್ ವ್ಯೂ. ಮತ್ತು ಹೀರೋಯಿನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಮಾತಾಡುವಂಥ ಡೈಲಾಗ್ಗಳು. ಅಂದರೆ ಇವತ್ತಿನ ಜನ್ರೇಷನ್ಗೆ, ಅಂದರೆ ಇವತ್ತಿನ ಲವ್ ಮಾಡ್ತಿರೋರಿಗೆ ಅಥವಾ ಮದುವೆ ಆಗಿರೋರಿಗೆ ಅಥವಾ ಮದುವೆ ಆಗಿ ಮಕ್ಕಳಿರೋರಿಗೆ, ಅಂದರೆ ಎಲ್ಲರಿಗೂ ಕನೆಕ್ಟ್ ಆಗುವಂತಹ ಪಾಯಿಂಟು ಈ ಸಿನಿಮಾದಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅನಿಸುತ್ತೆ. ಆಮೇಲೆ ನಾತಿ ಚರಾಮಿ ಯೂನಿವರ್ಸ್ ಅಂತ ಹೇಳ್ಬೋದು, ಮನ್ಸೂರೆ ಸಿನಿಮಾಗಳು, ಈ ಮನ್ಸೂರೆ ಇಲ್ಲಿವರೆಗೂ ಬೇರೆ ಬೇರೆ ಥರದ್ದು ಕಂಟೆಂಟ್ ಮಾಡಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತು ಕೂಡ. ಅಂದರೆ ಆ ಆಯಾಮಗಳೇ ಬೇರೆ, ಒಂದೊಂದು ಸಿನಿಮಾಗೂ ಒಂದೊಂದು ಆಯಾಮ ಕೊಟ್ಟಿದ್ದಾರೆ. ಆದರೆ ಈ ಸಲ ಅವರ ಆಯ್ಕೆ ಸಂಬಂಧಗಳ ವಿಷಯ ಆಗಿದೆ, ಪ್ರೀತಿ ವಿಷಯ ಆಗಿದೆ, ಸಂಗೀತಮಯ ವಿಷಯ ಆಗಿದೆ. ಇವತ್ತಿನ ಅಂದರೆ ತುಂಬ ಒಳ ಅರ್ಥಗಳನ್ನು ಹೇಳುವಂಥ ಒಂದಷ್ಟು ವಿಷಯಗಳಿಗೆ ಕೈ ಹಾಕಿದ್ದಾರೆ ಅನ್ನೋ ರೀತಿ ಕಾಣ್ತಿದೆ. ಅದೆಲ್ಲದರ ಜೊತೆಗೆ ಎಂಟರ್ಟೈನ್ಮೆಂಟ್ ತುಂಬ ಅಚ್ಚುಕಟ್ಟಾಗಿ ತೊಗೊಂಡೋಗಿದ್ದಾರೆ ಅನಿಸ್ತದೆ ವಿತ್ ಮ್ಯೂಸಿಕ್. ಸೊ ಈ ಸಿನಿಮಾದ ಮ್ಯೂಸಿಕ್ ತುಂಬ ಕೆಣಕ್ತಾ ಇದೆ. ಅಂದರೆ ವಿಜುವಲ್ ಕ್ರಾಫ್ಟು, ಅವರು ಬೇಸಿಕಲಿ ಅವರು ಆರ್ಟಿಸ್ಟ್ ಆಗಿರೋದ್ರಿಂದ ಅವರ ವಿಜುವಲ್ ಕ್ರಾಫ್ಟು ತುಂಬ, ಆ ಕಲರ್ಸು ಮತ್ತು ಆ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಅವರು ಆಯ್ಕೆ ಮಾಡ್ಕೊಂಡಿರೋ ಕ್ಯಾರೆಕ್ಟರ್ಗಳು ಕೂಡ. ಸೊ ಸಿನಿಮಾ ವಿಚಾರಕ್ಕೆ ಎಲ್ಲ ರೀತಿಯಲ್ಲೂ ಒಬ್ಬ ಪ್ರೇಕ್ಷಕನಿಗೆ ಮುದ ನೀಡುವಂತಹ, ಜೊತೆಗೆ ಮನಸೂರೆಗೊಳ್ಳುವಂತಹ ಸಾಕಷ್ಟು ವಿಷಯಗಳು ಈ ಟ್ರೈಲರಲ್ಲಿ ಕಾಣ್ತಾ ಇದೆ. ಒಂದು ಕಡೆ ನಾತಿ ಚರಾಮಿ ಯಾವಾಗಲೇ ಹೇಳ್ದಂಗೆ ಶ್ರುತಿ ಹರಿಹರನ್ ಅವರು ಈ ಒಂದು ಆ ನಾತಿ ಚರಾಮಿ ಕ್ಯಾರೆಕ್ಟ್ರಲ್ಲೇ ಬಂದು ಹೋದ ರೀತಿ ಇದೆ. ಅದನ್ನು ಅವರು ಲಾಸ್ಟ್ ಟೈಮು ಒಂದು ಇದು ಕೂಡ ರಿಲೀಸ್ ಮಾಡಿದರು. ನಾತಿ ಚರಾಮಿ ಗೌರಿ ಈ ಒಂದು ಸಿನಿಮಾದಲ್ಲಿ ಪಾತ್ರವಾಗಿ ಬಂದಿದ್ದಾರೆ ಅಂತ ಹೇಳಿ. ಸೊ ಅವರೊಂದು ಡೈಲಾಗ್ ಹೇಳ್ತಾರೆ, ನಮ್ಮ ಆಯ್ಕೆ ಏನೇ ಆಗಿರ್ಬೋದು ಅದು ನೆಮ್ಮದಿ ಆಗಿರಬೇಕು ಅನ್ನೋ ಒಂದು ವಿಷಯ. ನಾವು ಏನೇ ಆಯ್ಕೆ ಮಾಡಿದ್ರು ನೆಮ್ಮದಿ ಆಗಿರಬೇಕು. ಹಾಗೆಯೇ ಕೊನೆಯಲ್ಲಿ ಒಂದು ರುಮಿ ಹೇಳಿರುವಂಥ ಒಂದು ಮಾತನ್ನು ಅವರು ಅಡಿಬರಹವಾಗಿ ಮನ್ಸೂರೆ ಬಳಸಿರೋದು ಈ ಸಿನಿಮಾ ಮೇಲಿನ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ ಅಂತ ಹೇಳ್ಬೋದು. ಆ ಮಾತೇನಪ್ಪ ಅಂತಂದರೆ, ಅರಿತು ನಡೆಯಬಲ್ಲ ಗಂಡಸಿಗೆ ದಾರಿ ತೋರಿಸುವ ನಿಗೂಢ ಬೆಳಕೆ ಹೆಣ್ಣು ಅನ್ನೋ ಒಂದು ವಿಷಯನ ಹೇಳಿದ್ದಾರೆ. ಹೇಳಿದ್ನಲ್ಲ, a woman is a mystery to guide a wise and open man. ಆ ವೈಸ್ ಮ್ಯಾನ್ ನಾನೇ. ಸೊ ಆ್ಯಕ್ಚುಲಿ ಅದು ರುಮಿ ಪದ ಮತ್ತು ಮನ್ಸೂರಲ್ಲಿ ಹಾಕಿರೋ ರೀತಿ ಮತ್ತು ಈ ಒಂದು ಟ್ರೈಲರ್ ನರೇಷನ್ ಮಾಡಿರೋ ರೀತಿ ಸಿನಿಮಾ ಮೇಲೆ ತುಂಬ ದೊಡ್ಡ ಕುತೂಹಲ ಇದೆ.
ಐ ಥಿಂಕ್ ಈ ಜನ್ರೇಷನ್ಗೆ ಈ ಟೈಮಿಗೆ ಬೇಕಾಗಿರುವಂಥ ವಿಷಯ ಇದು. ತುಂಬ ಸರಳವಾಗಿ ಮ್ಯೂಸಿಕಲಿ ಎಂಟರ್ಟೈನಿಂಗ್ ಆಗಿ ತುಂಬ ಅಚ್ಚುಕಟ್ಟಾಗಿ ಒಂದು ಸಿನಿಮ್ಯಾಟಿಕ್ ಮೂಡಲ್ಲಿ ಕೂರಿಸಿದ್ದಾರೆ ಅಂತ ಕಾಣುತ್ತೆ. ಸೊ ಸಿನಿಮಾ 11ನೇ ತಾರೀಕು ಬರ್ತಾ ಇದೆ. ಸೊ ಇದು ಟ್ರೈಲರ್ ರಿವ್ಯೂ ಅನ್ನೋದಕ್ಕಿಂತ ನನ್ನ ಅಭಿಪ್ರಾಯ, ಈ ಟ್ರೈಲರ್ ನೋಡಿದ ಕೂಡಲೇ ಇದ್ರ ಬಗ್ಗೆ ಒಂದಷ್ಟು ಮಾತಾಡಬೇಕು ಅಂತ ಅನ್ಸೋಕ್ಕೆ ಶುರುವಾಯಿತು. ಯಾಕೆಂದರೆ ಪ್ರೀವಿಯಸ್ಲಿ ಅವರು ಇಂಟರ್ವ್ಯೂ ಮಾಡಿದಾಗ ಅವರು ಜೊತೆ ಮಾತಾಡಿದಾಗ ಅವರು ಈ ಸಿನಿಮಾ ಬಗ್ಗೆ ಹೇಳಿದಂಥ ವಿಷಯಗಳಿಗೂ ಮತ್ತು ಈ ಕಂಟೆಂಟ್ ನೋಡ್ತಾ ಇರೋದಕ್ಕೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಿದೆ. ಸಿನಿಮಾ ಈ ಟೈಮಿಗೆ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ನನ್ನಲ್ಲಿ ಮೂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತು ಈ ಸೀಸನ್, ಈ ಮುಂಗಾರು ಮಳೆ ಇದು ಸಿನಿಮಾಗಳೆಲ್ಲ ಬಂದಾಗ ಇದೇ ಥರದ ಸೀಸನಲ್ಲಿ ಅದು ಅಂದರೆ ವರ್ಷಾನುಗಟ್ಟಲೆ ಅದು ಓಡಿದ್ರಿಂದ ಹಂಗೆ ಅನಿಸ್ತದೆ. ಅಂದರೆ ಆ ಒಂದು ಫೀಲು ಈ ಒಂದು ಮ್ಯೂಸಿಕಲ್ ಆಗಿರ್ಬೋದು, ಈ ಸಿನಿಮಾ ಮ್ಯೂಸಿಕಲ್ ಆಗಿರ್ಬೋದು, ಕ್ರಾಫ್ಟ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ವಿಜಯ್ ಕೃಷ್ಣ ಹಾಗೆ ಪ್ರಿಯಾಂಕಾ ಅವ್ರ ಕೆಮಿಸ್ಟ್ರಿ, ಅವರಿಬ್ಬರು ಆ ಜೋಡಿ ತುಂಬ ಚೆನ್ನಾಗಿ ಕಾಣ್ತದೆ. ಆ್ಯಂಡ್ ಅರುಣ್ ಸಾಗರ್ ಅವ್ರ ವಿಶೇಷ ಪಾತ್ರ, ಅವ್ರ ಪಾತ್ರ ತುಂಬ ಸೆಳೀತಾ ಇದೆ. ಆ್ಯಂಡ್ ಶರತ್ ಲೋಹಿತಾಶ್ವ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಸುಧಾ ಬೆಳವಾಡಿ ಅವರ ಒಂದು ಆ ಡೈಲಾಗು ಮತ್ತು ಅವರು ಶ್ರುತಿ ಇದ್ದಾರೆ. ಅಂದರೆ ಕಂಪ್ಲೀಟ್ಲಿ ಇದೊಂದು ಸಿನಿಮಾ ತುಂಬ ವಿಷಯ, ಅಂದರೆ ನಾನು ಹೆಂಗೆ ಹೇಳಬೇಕು ಗೊತ್ತಾಗ್ತದೆ, ತುಂಬ ಗಾಢವಾಗಿ ಒಂದಷ್ಟು ವಿಷಯಗಳಂತೂ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಸೊ ಇವತ್ತಿನ ಜನರೇಷನ್ಗೆ ಹಾಗೆಯೇ ಇವತ್ತಿನ ಸಿನಿಮಾ ಅಪೇಕ್ಷೆ ಪಡ್ತಿರುವಂತಹ ಪ್ರೇಕ್ಷಕರಿಗೆ ಗುಣಮಟ್ಟದಲ್ಲಾಗಲಿ ಅಥವಾ ಕೊಡೋಂಥ ವಿಷಯದಲ್ಲಾಗಲಿ ತುಂಬ ಸ್ಟ್ರಾಂಗಾಗಿ ಕಾಣ್ತಿದ್ದಾರೆ. ಡಿ ಕ್ರಿಯೇಷನ್ಸು ದೇವರಾಜ್ ಅವರು ನಿರ್ಮಿಸಿರುವಂಥ ಸಿನಿಮಾ. ಬಕೀಶ್ ಅವ್ರ ಮ್ಯೂಸಿಕ್ ಸಖತ್ತಾಗಿ ಸೆಳೀತಾ ಇದೆ, ಅಂದರೆ ಬೇರೆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಕಿಚ್ಚ ಸುದೀಪ್ ಅವರು ಈ ಥರದೊಂದು ಕಂಟೆಂಟ್ನ ಅವ್ರ ಕೈಯಿಂದ ಪ್ರೆಸೆಂಟ್ ಮಾಡಿದ್ದಾರೆ, ಅಂದರೆ ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ. ಸೊ ಈ ಎಲ್ಲ ವಿಷಯಗಳಿಗೆ ದೂರತೀರಯಾನ ಮೇಲೆ ತುಂಬ ನಿರೀಕ್ಷೆ ಇದೆ. ನೋಡೋಣ, 11ನೇ ತಾರೀಕು ಸಿನಿಮಾ ಬರ್ತಿದೆ. ಓವರಾಲ್ ಸಿನಿಮಾ ನೋಡಿದ್ಮೇಲೆ ಮತ್ತೆ ಆ ಸಿನಿಮಾ ಬಗ್ಗೆ ಒಂದಷ್ಟು ನಾನು ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ನಾನು ನೋಡಿದ ಸಿನಿಮಾ ಹೇಗಿತ್ತು ದೂರತೀರಯಾನ ಅನ್ನೋದನ್ನು. ಸೊ ಈ ಟ್ರೈಲರ್ ನೀವು ಇನ್ನೂ ನೋಡಿಲ್ಲ ಅಂದರೆ ಈ ಟ್ರೈಲರ್ ನೋಡಿ, ನಿಮಗೂ ಕೂಡ ಈ ಸಿನಿಮಾ ನೋಡಬೇಕು ಅನ್ನೋ ಒಂದು ಆಶಯ ಎಲ್ಲವೂ ಮೂಡುತ್ತೆ ಅಂತ ನಾನು ಭಾವಿಸ್ತೀನಿ. ತುಂಬ ನವಿರಾಗಿದೆ. ನಾನು ರೀಸೆಂಟಾಗಿ ಇಷ್ಟಪಟ್ಟಂತಹ ಟ್ರೈಲರಲ್ಲಿ ದೂರತೀರಯಾನ ಒಂದು ಅಂತ ಹೇಳೋದಕ್ಕೆ ನಂಗೆ ಖುಷಿ ಇದೆ. ನಮಸ್ಕಾರ.